ಸ್ವಾಗತಿಸುತ್ತೇನೆ. ಮಕ್ಕಳು, ನಾವು ಯಾವ ಪಾಠವನ್ನ ಕಲಿಯುತ್ತಿದ್ವಿ? ನಾವು ಎರಡನೇ ಪಾಠವನ್ನ ಪ್ರಾರಂಭ ಮಾಡಿದ್ವಿ. ಅದು ಯಾವ್ದು ಮಕ್ಕಳೇ? ಅದು ಭಿನ್ನ ರಾಶಿಗಳು. ಹೌದಲ್ಲ? ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಬಗ್ಗೆ ನಾವು ಓದುತ್ತಿದ್ವಿ. ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು. ಹೌದಾ? ಈ ಒಂದು ಪಾಠವನ್ನು ನಾವು ಹೋದ ಕ್ಲಾಸ್ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಇಲ್ಲಿ ನಾವು ಹೋದ್ ಕ್ಲಾಸ್ ಅಲ್ಲಿ ಏನೇನ್ ಕಲ್ತ್ವಿ ಮಕ್ಳೇ? ನಾವು ಭಿನ್ನ ರಾಶಿಗಳ ಬಗ್ಗೆ ತಿರ್ಗಾ ನಾವು 6ನೇ ತರಗತಿಯಲ್ಲಿ ಯಾವ್ಯಾವ ವಿಷಯಗಳನ್ನ ಕಲ್ತಿದ್ವಿ ಅಲ್ಲ, ಅದನ್ನೆಲ್ಲ ಸ್ಮರಿಸಿದ್ವಿ. ಹೌದಾ? ಭಿನ್ನ ರಾಶಿಗಳಂದ್ರೆ ಏನು, ಭಿನ್ನ ರಾಶಿಗಳಲ್ಲಿ ಎಷ್ಟು ಪ್ರಕಾರಗಳಿರ್ತವೆ, ಭಿನ್ನ ರಾಶಿಗಳನ್ನ ಯಾವ ರೀತಿ ನಾವು ಬರಿತೀವಿ, ನಂತರ ಭಿನ್ನ ರಾಶಿಗಳನ್ನ ಯಾವ ರೀತಿ ಕೂಡಿಸ್ತೀವಿ, ನಂತರ ಕಳಿತೀವಿ. ಆಮೇಲೆ ಸಮಾನ ಭಿನ್ನ ರಾಶಿ ಅಂದ್ರೆ ಏನು? ಹೌದಾ? ಆಮೇಲೆ ಒಂದು ಭಿನ್ನ ರಾಶಿಯನ್ನ ಮತ್ತೊಂದು ಭಿನ್ನ ರಾಶಿಯ ಜೊತೆಗೆ ಯಾವ ರೀತಿ ನಾವು ಕಂಪೇರ್ ಮಾಡ್ತೀವಿ, ಇವೆಲ್ಲ ವಿಷಯಗಳನ್ನ ತಿರುಗಿ ಏನ್ ಮಾಡಿದ್ವಿ? ಸ್ಮರಿಸಿದ್ವಿ ಹೋದ್ ಕ್ಲಾಸ್ ಅಲ್ಲಿ. ಅದ್ರ ಜೊತೆಗೆ ಭಿನ್ನ ರಾಶಿಗಳ ಗುಣಾಕಾರ ಹೇಗೆ ಮಾಡೋದು? ಹೌದಾ? ಒಂದು ಪೂರ್ಣ ಸಂಖ್ಯೆ ಜೊತೆ ಭಿನ್ನ ರಾಶಿಯನ್ನ ಹೇಗೆ ಗುಣಾಕಾರ ಮಾಡೋದು, ಮತ್ತು ಎರಡು ಭಿನ್ನ ರಾಶಿಗಳಿದ್ರೆ ಯಾವ ರೀತಿ ನೀವು ಗುಣಾಕಾರ ಮಾಡ್ತೀರಿ ಅಂತ ನಾವು ಕಲಿತ್ವಿ. ಹೌದಾ? ಸೊ ಅದೇ ವಿಷಯಗಳನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿಯೂ ಕಂಟಿನ್ಯೂ ಮಾಡೋಣ ಅಂತ. ಇವತ್ತು ನಾವು ಎದ್ರ ಬದ್ದಲ್ಲಿ ಮಾತಾಡೋದಂದ್ರೆ, ಒಂದು ಭಿನ್ನ ರಾಶಿ ನಾವು ಸಮ ಭಿನ್ನ ರಾಶಿಯನ್ನ ನೋಡಿದ್ವಿ. ಹೌದಾ? ಹೋದ ಕ್ಲಾಸ್ ಅಲ್ಲಿ ಪೂರ್ಣ ಸಂಖ್ಯೆ ಜೊತೆ ಭಿನ್ನ ರಾಶಿ ಮತ್ತು ಎರಡು ಸಮ ಭಿನ್ನ ರಾಶಿಗಳನ್ನ ಯಾವ ರೀತಿ ನೀವು ಗುಣಾಕಾರ ಮಾಡ್ತೀರಿ ಅಂತ ನೋಡಿದ್ವಿ. ಹೌದಾ? ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಮಿಶ್ರ ಭಿನ್ನ ರಾಶಿಯನ್ನು ಪೂರ್ಣ ಸಂಖ್ಯೆಗೆ ಗುಣಿಸೋದು ಹೇಗೆ? ಹೌದಾ? ಅದನ್ನ ಇವತ್ತು ಕಲಿಯೋಣ ಅಂತ. ಒಂದು ಮಿಶ್ರ ಭಿನ್ನ ರಾಶಿಯನ್ನ ಪೂರ್ಣ ಸಂಖ್ಯೆ ಜೊತೆ ಯಾವ ರೀತಿ ನೀವು ಗುಣಾಕಾರ ಮಾಡ್ತೀರಿ. ಮಿಶ್ರ ಭಿನ್ನ ರಾಶಿ ಎದ್ರ ಜೊತೆ ನಾವು ಗುಣಾಕಾರ ಮಾಡತ್ತೀವಿ? ಇಲ್ಲಿ ಪೂರ್ಣ ಸಂಖ್ಯೆ ಜೊತೆ ಗುಣಾಕಾರ ಮಾಡತ್ತೀವಿ. ಹೌದಾ? ಇಲ್ಲಿ ಗುಣಾಕಾರದ ಚಿಹ್ನೆ ಹಾಕ್ತಿರ್ತೀನಿ. ಹೌದಾ? ಈಗ ಒಂದು ಉದಾಹರಣೆ ತಗೋತೀನಂತೆ ಮಕ್ಕಳೇ. ಇಲ್ಲಿ ನೋಡ್ರಿ ಎಲ್ಲರೂ. ಹೌದಾ? ನಾನು ಯಾವ ನಂಬರ್ ತಗೊಂಡಿದೀನಿ? 3 × 2 5/7. ಹೌದಾ? ಇದು ಯಾವ ಸಂಖ್ಯೆ? ಇದು ಒಂದು ಪೂರ್ಣ ಸಂಖ್ಯೆ. ಇದು ಯಾವುದು? ಇದು ಮಿಶ್ರ ಭಿನ್ನ ರಾಶಿ. ಹೌದಾ? ಈಗ ಇದನ್ನ ಯಾವ ರೀತಿ ನಾವು ಗುಣಾಕಾರ ಮಾಡೋದು? ಮೊದಲನೇದಾಗಿ ಈ ಪೂರ್ಣ ಸಂಖ್ಯೆಯನ್ನ ಅದೇ ಸೇಮ್ ವೇ ಅಲ್ಲಿ ಬರಿತೀನಿ, ಅದೇ ರೀತಿಯಲ್ಲಿ ಬರಿತೀನಿ. ನಂತರ ಗುಣಾಕಾರ ಚಿಹ್ನೆ ಹಾಕ್ತೆ, ಇಲ್ಲಿತ್ತು ಇಲ್ಲಿ ಹಾಕ್ತೆ. ಈಗ ಮಿಶ್ರ ಭಿನ್ನ ರಾಶಿಯನ್ನ ನಾವ್ ಏನ್ ಕಲ್ತಿದ್ವಿ? ನಾವು ಯಾವುದೇ ರೀತಿಯಾದ ಒಂದು ಆಪರೇಷನ್ ಮಾಡ್ಬೇಕ. ಆಪರೇಷನ್ಸ್ ಅಂದ್ರೆ ಯಾವುದೇ ರೀತಿಯಲ್ಲಿ ನಾವು ಅದನ್ನ ಮಿಶ್ರ ಭಿನ್ನ ರಾಶಿಯನ್ನ ನಾವು ಕೂಡಿಸ್ಬೇಕಿತ್ತು, ಕಳಿಬೇಕಿತ್ತು, ಗುಣಾಕಾರ ಮಾಡ್ಬೇಕಿತ್ತು ಅಥವಾ ಭಾಗಾಕಾರ ಮಾಡ್ಬೇಕಾಗಿದ್ರೆ ನಾವ್ ಏನ್ ಮಾಡ್ತೀವಿ ಮಕ್ಕಳೇ? ನಾವು ಮಿಶ್ರ ಭಿನ್ನ ರಾಶಿಯನ್ನ ಯಾವ ಭಿನ್ನ ರಾಶಿಗೆ ಇದು ಕನ್ವರ್ಟ್ ಮಾಡ್ತೀವಿ? ಅದನ್ನ ನಾವು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸ್ತೀವಿ. ಹೌದಾ? ಅದನ್ನ ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ತೀವಿ, ಪರಿವರ್ತಿಸುತ್ತೀವಿ. ಅದ ನಂತರ ನಾವ್ ಏನ್ ಮಾಡ್ತೀವಿ? ಯಾವ್ದೇ ತರದ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಹಾಗೆ ಈ ಮಿಶ್ರ ಭಿನ್ನ ರಾಶಿನ ನೀವು ಎದ್ರಾಗ ಕನ್ವರ್ಟ್ ಮಾಡ್ಬೇಕು? ಅದನ್ನ ನೀವು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ವಿಷಮ ಭಿನ್ನ ರಾಶಿಗೆ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಸೊ ವಿಷಮ ಭಿನ್ನ ರಾಶಿಗೆ ಇದನ್ನ ನೀವು ಕನ್ವರ್ಟ್ ಮಾಡ್ಬೇಕು. ಸೊ ಹೇಗೆ ಕನ್ವರ್ಟ್ ಮಾಡೋದು? ಇದು ಪೂರ್ಣ ಸಂಖ್ಯೆ ಇದೆ, ಇದು ಸಮ ಭಿನ್ನ ರಾಶಿ ಇದೆ. ಹೌದಾ? ಈಗ 7 × 2 + 5 ಮಾಡ್ತೀವಿ ನಾವು. ಹೌದಾ ಇಲ್ಲೋ? ಒಂದು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಛೇದದಲ್ಲಿ ಇದ್ದಿರುವಂತ ಸಂಖ್ಯೆಯನ್ನು ನಾವು ಅದನ್ನ ಪೂರ್ಣ ಸಂಖ್ಯೆ ಜೊತೆ ಗುಣಾಕಾರಿ ಮಾಡಿ ನಂತರ ಅಂಶದಲ್ಲಿ ಇದ್ದಂತ ಸಂಖ್ಯೆನ ಕೂಡಿಸ್ತೀವಿ. ಓಕೆ? 7 2 7 7 14, 14ಕ್ಕೆ 5 ಕೂಡಿಸ್ರಿ, ಎಷ್ಟು ಬಂತು? 19 ಬಂತು. 19. ನಂತರ ಕೆಳಗಡೆ ಏನ್ ಬರೆಯೋದು? ಇದು ಅಂಶ ಆಯ್ತು. ಛೇದಲ್ಲಿ ಏನ್ ಬರೀತ್ರಿ? 7 ಅಂತಾನೆ ಬರಿಬೇಕು. 7 ಅಂತಾನೆ ಬರಿಬೇಕು. ಹೌದಾ? ಈಗ ಸುಲಭನ ನಿಮ್ಗೆ ಗುಣಾಕಾರ ಮಾಡೋದು? ಹೌದಾ ಇಲ್ಲೋ? ಬಹಳ ಸುಲಭ ಆಯ್ತು. ಯಾಕಂದ್ರೆ ಪೂರ್ಣ ಸಂಖ್ಯೆ ಜೊತೆ ಒಂದು ಭಿನ್ನ ರಾಶಿಯನ್ನ ನೀವು ಯಾವ ರೀತಿ ಗುಣಾಕಾರ ಮಾಡ್ತೀರಂತ ಆಲ್ರೆಡಿ ನೀವು ಕಲ್ತಿದ್ದೀರಿ. ಹೌದಾ? ಅದೇ ರೀತಿಗೆ ಗುಣಾಕಾರ ಮಾಡೋದು. 3 × 19 ಎಷ್ಟು ಬರುತ್ತೆ? 19 ಮೂರ್ಲೆ ಎಷ್ಟು? ಯಾರು ಹೇಳ್ತೀರಿ? ತಟ್ನೆ ಉತ್ತರ ಕೊಡ್ಬೇಕು. 19 ಮೂರ್ಲೆ ಎಷ್ಟು ಮಕ್ಳೇ? ಎಸ್, 19 ಮೂರ್ಲೆ
57 57 ಹೌದಾ ಇದು? ನೋಡೋಣ, ಚೆಕ್ ಮಾಡೋಣ ಅಂತ. 3 9 27, 7ನ್ನ ಬರಿತೀನಿ, 2ನ್ನ ಇಲ್ಲಿ ಹಾಕ್ತೀನಿ. 3 1 3 ಪ್ಲಸ್ 2 ಎಷ್ಟಾಯ್ತು? 57. ಹೌದಾ? ಸೊ 57 ಏನಾಯ್ತು? ಅಂಶ ಆಯ್ತು. ಈಗ ಛೇದದಲ್ಲಿ ಏನ್ ಬರೀತೀರಾ? ಇದು 1 ಇದೆ ಅಂತ ಹೇಳಿದ್ದೀನಿ, ಹೌದಾ ಇಲ್ಲೋ? 1 7 7 ಅಂತ ಅರ್ಥ ಇದು, ಹೌದಾ? ಸೊ ಇದು ಏನಾಯ್ತು ನಮ್ಗೆ? ಇದು ನಮ್ಗೆ ಉತ್ತರದಲ್ಲಿ ಬಂತು. ಆದ್ರೆ ಇದು ಯಾವ ಪ್ರಕಾರದಲ್ಲಿದೆ ಮಕ್ಕಳೇ? ಇದು ಒಂದು ವಿಷಮ ಭಿನ್ನ ರಾಶಿ ಪ್ರಕಾರದಲ್ಲಿದೆ, ಹೌದಾ ಇಲ್ಲೋ? ಇದು ಯಾವ ಪ್ರಕಾರದಲ್ಲಿದೆ? ಇದು ಒಂದು ವಿಷಮ ಭಿನ್ನ ರಾಶಿ ಪ್ರಕಾರದಲ್ಲಿದೆ. ಅದಕ್ಕೆ ನಾವ್ ಇದನ್ನ ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕೀಗ? ತಿರ್ಗಾ ನಾವು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ನಮ್ಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಅರ್ಥ, ಹೌದಾ ಇಲ್ಲೋ? ಅದಕ್ಕೆ ಈ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ನಾನ್ ಯಾವ್ದ್ರದ್ದು ಸಹಾಯ ತಗೋಬೇಕೀಗ? ಏನ್ ಮಾಡ್ಬೇಕ? ನಾನು ಭಾಗಾಕಾರ ಮಾಡ್ಬೇಕು. ಭಾಗಾಕಾರ ಮಾಡಿದ್ರೆ ಏನಾಕೈತಿ? ವಿಷಮ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಆಗ್ತೈತಿ, ಸರಿನಾ? ಈಗ 7/57 ಈಗ ನೀವು ಮಾಡ್ತೀರಾ? ಎಷ್ಟ್ ಬರುತ್ತೆ ಹೇಳ್ರಿ ಮಕ್ಳೇ? 57 ಹೋಗುತ್ತಾ 7ರಲ್ಲಿ? ಹೋಗೋದಿಲ್ಲ, ಹೌದಲ್ಲ? ಹೋಗೋದಿಲ್ಲ. ಹಾಗಾಗಿ ಇದ್ರ ಸಮೀಪ ನಂಬರ್ ತಗೋಬೇಕು. ಸಮೀಪ ನಂಬರ್ ಯಾವ್ದು? 7 8 56. 7 8 56. ಎಷ್ಟು ಉಳಿತು? 1 ಉಳಿತು. ಸೊ ಇದನ್ನ ಯಾವ ರೀತಿ ಬರೀತೀರಿ ನೀವು? ಇದನ್ನ 8, ಇದು ಪೂರ್ಣ ಸಂಖ್ಯೆ ಆಗುತ್ತೆ. 1 ಉಳಿದಂತಹ ಸಂಖ್ಯೆ 1 ಮತ್ತು ಇಲ್ಲಿರುವಂತಹ 7 ಏನಾಗುತ್ತೆ? ಸಮ ಭಿನ್ನ ರಾಶಿಯಲ್ಲಿ ಅಂಶ ಮತ್ತು ಛೇದ ಆಗುತ್ತೆ. 1 ಏನಾಗುತ್ತೆ? ಅಂಶ ಆಗುತ್ತೆ. 7 ಏನಿದೆ? ಛೇದ ಆಗುತ್ತೆ. ಹಾಗಾಗಿ ನಮ್ಮ ಉತ್ತರ ಏನು? 3 ಇಂಟು 2 ಇಂಟಿಜರ್ 5/7 ಉತ್ತರ ಏನು? 8 ಇಂಟಿಜರ್ 1/7 ಅದರದ ಉತ್ತರ, ಹೌದಾ? ಸರಿನಾ ಮಕ್ಳೇ? ಸೊ ಒಂದು ಭಿನ್ನ ರಾಶಿಯನ್ನ ನೀವು ಪೂರ್ಣ ಸಂಖ್ಯೆ ಯಾವ ರೀತಿ ನೀವು ಗುಣಾಕಾರ ಮಾಡಬಹುದು ಅಂತ ನೋಡಿದ್ರ, ಮೊದಲನೇದಾಗಿ ಬಹಳ ಈಸಿ ಇದೆ. ಮಿಶ್ರ ಭಿನ್ನ ರಾಶಿಯನ್ನ ನೀವು ಎದಕ್ಕೆ ಕನ್ವರ್ಟ್ ಮಾಡ್ಬೇಕು? ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿ ನಂತರ ಪೂರ್ಣ ಸಂಖ್ಯೆ ಜೊತೆ ಸಾಮಾನ್ಯವಾಗಿ ನಾವು ಹೇಗೆ ಗುಣಾಕಾರ ಮಾಡ್ತೀವಿ ಅದೇ ರೀತಿ ನೀವು ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು, ಸರಿನಾ? ಈಗ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಯಾರ್ ಮಾಡ್ತೀರಿ? 2 ನಿಮಿಷ ಸಮಯನ ಕೊಡ್ತೀನಂತ ಪಟ್ಟೆ ಮಾಡ್ರಿ ಇದ್ರ ಉತ್ತರ ಏನಂತ ನೋಡೋಣ ಅಂತ. ಎಸ್, ಕೆಲವೊಂದಿಷ್ಟು ಉತ್ತರಗಳು ಕೂಡ ನನಗೆ ಬರ್ತಾ ಇದೆ. ಬಹಳ ಚೆನ್ನಾಗಿ ಮಾಡ್ತಿದಾರ ಮಕ್ಳೇ, ಬಹಳ ಚಂದ. ಓಕೆ, ಈಗ ನಾನ್ ಮಾಡೋಣ. ನಾನ್ ಮಾಡ್ತೀನಂತ ಈಗ ಕೊಟ್ಟಂತ ಎಲ್ಲ ಮಕ್ಳು ತಮ್ಮ ಆನ್ಸರ್ಸ್ ಅನ್ನ ಚೆಕ್ ಮಾಡ್ಬೇಕು. ಈಗ ಮೊದಲನೇದಾಗಿ ಮಿಶ್ರ ಭಿನ್ನ ರಾಶಿ ಇದೆ. ಇದನ್ನ ಯಾವ್ದಕ್ಕೆ ನಾ ಕನ್ವರ್ಟ್ ಮಾಡ್ಬೇಕು? ವಿಷಮ ಭಿನ್ನ ರಾಶಿ, ಹೌದಾ? 2 2 4, 4 + 5 ಎಷ್ಟು? 9 ಇಂಟು 4, ಹೌದಾ? ಎಸ್. 9 4 36 ಮೇಲೆ 2, ಹೌದಾ? ಇದು ಏನಿದೆ? ವಿಷಮ ಭಿನ್ನ ರಾಶಿ ಇದೆ. ಇದನ್ನ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ನಾನು? ತಿರ್ಗಾ ಮಿಶ್ರ ಭಿನ್ನ ರಾಶಿ. ಇದು ಹೋಗುತ್ತಾ? 2 1 2, ಸರಿ, 2 1 2 2 18 36, ಹೌದೇನು? 2 18 ಎಷ್ಟು? 36 ಅಲ್ವಾ? ಕರೆಕ್ಟ್? ಎಸ್. ಸೊ ನನ್ನ ಉತ್ತರ ಏನ್ ಬಂತು? 18 ನನ್ನ ಉತ್ತರ, ಹೌದಾ? 18 ಏನಾಯ್ತು ಮಕ್ಳೇ? ನನ್ನ ಉತ್ತರ ಆಯ್ತು, ಸರಿನಾ? ಕರೆಕ್ಟ್ ಇದೆನಾ ಮಕ್ಳೇ? ಚೆಕ್ ಮಾಡಿದ್ರ? ಎಷ್ಟ್ ಮಕ್ಳು? ನಿಮ್ಗೆ 36 ಉತ್ತರ ಬಂದಿದೆ ನೋಡ್ರಿ, ನೋಡ್ಕೊಳ್ರಿ ಎಲ್ಲರೂ, ಹೌದಾ? ಸೊ ಈ ರೀತಿ ನೀವ್ ಏನ್ ಮಾಡ್ಬೋದು ಮಕ್ಳೇ? ಈ ರೀತಿ ನೀವು ಒಂದು ಆ ಮಿಶ್ರ ಭಿನ್ನ ರಾಶಿಯ ಜೊತೆ ಒಂದು ಪೂರ್ಣ ಸಂಖ್ಯೆಯನ್ನ ನೀವು ಈ ರೀತಿ ಗುಣಾಕಾರ ಮಾಡಬಹುದು, ಸರಿನಾ? ಓಕೆ, ಈಗ ನೆಕ್ಸ್ಟ್ ಒಂದು ಇದಕ್ಕೆ ಹೋಗೋಣ ಅಂತ. ಮಿಶ್ರ ಭಿನ್ನ ರಾಶಿಯ ಜೊತೆಗೆ ಮಿಶ್ರ ಭಿನ್ನ ರಾಶಿ ಯಾವ ರೀತಿ ನೀವು ಗುಣಾಕಾರ ಮಾಡ್ತೀರಿ, ಹೌದಾ? ಮಿಶ್ರ ಭಿನ್ನ ರಾಶಿ ಜೊತೆ ಮಿಶ್ರ ಭಿನ್ನ ರಾಶಿ ನೋಡೋಣ ಈಗ ಯಾವ ರೀತಿ ಮಾಡೋಣ ಅಂತ. ಎಸ್, ಯಾವ ರೀತಿ ಮಾಡ್ತೀರಾ ಈಗ? ಇದು ಕೂಡ ಬಹಳ ಸುಲಭ ಇದೆ. ಹೇಗೆ ಮಾಡೋದು? ಈ ಕೊಟ್ಟಂತಹ ಮಿಶ್ರ ಭಿನ್ನ ರಾಶಿಯನ್ನ ನೀವೇನ್ ಮಾಡ್ಬೇಕು?
ತಿರ್ಗಾ ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಬೇಕು, ಪರಿವರ್ತಿಸಿದ್ರೆ ನೀವು ಯಾವ ರೀತಿ ಎರಡು ಭಿನ್ನರಾಶಿಗಳನ್ನ ಗುಣಾಕಾರ ಮಾಡ್ತಿರ್ಲ ಅದೇ ರೀತಿ ಮಾಡ್ಬೇಕು. ಎರಡೆರಡ್ಲೆ 4, 4 ಪ್ಲಸ್ 4 ಎಷ್ಟಾಯ್ತು? 4 ಪ್ಲಸ್ 4 ಎಷ್ಟಾಯ್ತು? 8 ಆಯ್ತು. ಹೌದಾ? 8 ಇಂಟು 2 1 2, 2 ಪ್ಲಸ್ 1 3/2 ಆಯ್ತು. ಹೌದಾ? ಎಸ್. ಈಗ 8 3 ನೀವು ಅಂಶ್ ಇಂಟು ಅಂಶ್ ಮಾಡ್ಬೇಕು, ನಂತರ ಛೇದ್ ಇಂಟು ಛೇದ್ ಮಾಡ್ಬೇಕು. ಹೌದಾ? ನಾವು ಯಾವುದೇ ಒಂದು ಎರಡು ಭಿನ್ನ ರಾಶಿಗಳನ್ನ ಗುಣಾಕಾರ ಮಾಡಬೇಕಾದ್ರೆ ನಾವ್ ಯಾವ ಪಾಲಿಸಿಯನ್ನ ಫಾಲೋ ಮಾಡ್ತೀವಿ? ಅಂಶ್ ಇಂಟು ಅಂಶ್, ಛೇದ್ ಇಂಟು ಛೇದ್. ಹೌದಾ? 8 3 ಎಷ್ಟು? 24. ಹೌದಾ? 2 2 4. ಈಗ 24/4 ಇದು ಯಾವ ರೀತಿಯಲ್ಲಿದೆ? ಇದು ಒಂದು ವಿಷಮ ಭಿನ್ನ ರಾಶಿ ರೀತಿಯಲ್ಲಿದೆ. ಇದಕ್ಕೆ ನಾವು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? 4 1 4, 4 6 24. ಉತ್ತರ ಏನ್ ಬಂತು? 6. ಸರಿನಾ? ಸೊ ಎರಡು ಭಿನ್ನ ರಾಶಿಯನ್ನ ನೀವು ಯಾವ ರೀತಿ ಗುಣಾಕಾರ ಮಾಡ್ಬೇಕಂತ ಎಲ್ಲರಿಗೂ ತಿಳಿತಾ? ಬಹಳ ಸುಲಭ ಇದೆ. ಕೊಟ್ಟಂತ ಮಿಶ್ರ ಭಿನ್ನ ರಾಶಿಯನ್ನ ನೀವು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಿ ನಂತರ ಏನ್ ಮಾಡ್ಬೇಕು? ನೀವು ಎರಡು ಭಿನ್ನ ರಾಶಿಗಳನ್ನ ಯಾವ ರೀತಿ ಗುಣಾಕಾರ ಮಾಡ್ತಿರಲ್ಲ, ಅಂಶ್ ಇಂಟು ಅಂಶ್ ಮತ್ತೆ ಛೇದ್ ಇಂಟು ಛೇದ, ಅದೇ ರೀತಿಯಲ್ಲಿ ನೀವು ಇದನ್ನ ಗುಣಾಕಾರ ಮಾಡಿ ಉತ್ತರವನ್ನ ತೆಗೆದಿರ್ಬೇಕು. ಸರಿನಾ? ಓಕೆ. ಈಗ ಭಿನ್ನ ರಾಶಿಗಳ ಗುಣಾಕಾರದಲ್ಲಿ ನಾವ್ ಏನೇನ್ ಕಲ್ತ್ವಿ ಮಕ್ಕಳೇ? ಸಟ್ನೆ ಒಂದು ರಿವಿಷನ್ ಮಾಡ್ಬಿಡೋಣ ಅಂತ. ಏನೇನ್ ಕಲ್ತ್ವಿ? ಮೊದಲನೇದಾಗಿ ಬಂದಿದ್ದು ಪೂರ್ಣ ಸಂಖ್ಯೆ ಜೊತೆ ಭಿನ್ನ ರಾಶಿ. ಹೌದಾ? ನಂತರ ಭಿನ್ನ ರಾಶಿ ಜೊತೆ ಭಿನ್ನ ರಾಶಿ ಅಂದ್ರೆ ಎರಡು ಭಿನ್ನ ರಾಶಿಗಳನ್ನ ಯಾವ ರೀತಿ ನೀವು ಗುಣಾಕಾರ ಮಾಡ್ತೀರಂತ. ನಂತರ ಬಂದಿದ್ದು ಪೂರ್ಣ ಸಂಖ್ಯೆ ಜೊತೆ ಮಿಶ್ರ ಭಿನ್ನ ರಾಶಿ. ಹೌದಾ? ನಂತರ ನಾಲ್ಕನೇದ್ದು ಮಿಶ್ರ ಇಂಟು ಮಿಶ್ರ. ಹೌದಾ? ನಾಲ್ಕನೇದು ಯಾವ್ದು ಮಕ್ಕಳೇ? ನಾಲ್ಕನೇದು ಬಂದಿದ್ದು ಮಿಶ್ರ ಇಂಟು ಮಿಶ್ರ ಭಿನ್ನ ರಾಶಿ. ಹೌದಾ? ಸೊ ಇವು 4 ಪ್ರಕಾರಗಳನ್ನ ನಾವ್ ಏನ್ ಮಾಡಿದ್ವಿ? ಇಲ್ಲಿ ಭಿನ್ನ ರಾಶಿಗಳನ್ನ ಗುಣಾಕಾರದಲ್ಲಿ ಕಲಿತ್ವಿ. ಪೂರ್ಣ ಸಂಖ್ಯೆ ಜೊತೆ ಭಿನ್ನ ರಾಶಿಗಳು, ಭಿನ್ನ ರಾಶಿ ಇಂಟು ಭಿನ್ನ ರಾಶಿ ಹೇಗೆ ಮಾಡ್ಬೇಕು, ಪೂರ್ಣ ಸಂಖ್ಯೆ ಜೊತೆ ಮಿಶ್ರ ಭಿನ್ನ ರಾಶಿ, ನಂತರ 4ನೇದು ಮಿಶ್ರ ಭಿನ್ನ ರಾಶಿ ಜೊತೆ ಮಿಶ್ರ ಭಿನ್ನ ರಾಶಿ ನೀವು ಯಾವ ರೀತಿ ಮಾಡ್ತೀರಿ ಗುಣಾಕಾರ ಅಂತ ಕಲ್ತ್ವಿ. ಹೌದಾ? ಈಗ ಗುಣಾಕಾರದಲ್ಲಿ ಒಂದು ಫಾಲೋ ಮಾಡುವಂತ ಪಾಲಿಸಿ ಯಾವ್ದು? ನಾವು ಯಾವ ಒಂದು ಫಾರ್ಮುಲಾನ ಫಾಲೋ ಮಾಡ್ತೀವಿ? ಅಂಶ್ ಇಂಟು ಅಂಶ್, ನಂತರ ಛೇದ್ ಇಂಟು ಛೇದ್. ಹೌದಾ? ಅದು ವಿಷಮ ಭಿನ್ನ ರಾಶಿ ಪ್ರಕಾರದಲ್ಲಿ ಇದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ? ಅದಕ್ಕೆ ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಪರಿವರ್ತಿಸಿರ್ತೀವಿ. ಹೌದಾ? ಆನ್ಸರ್ ನಾವೇನ್ ಗುಣಾಕಾರ ಮಾಡಿರ್ತೇವಲ್ಲ, ಗುಣಾಕಾರ ಮಾಡಿದಂತ ಉತ್ತರ ಏನಾದ್ರೆ ವಿಷಮ ಭಿನ್ನ ರಾಶಿಯಲ್ಲಿ ಇದ್ರೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಅದಕ್ಕೆ ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಪರಿವರ್ತಿಸ್ಬೇಕು. ಹೌದಾ? ಸರಿ. ಈಗ ಒಂದು 5ನೇ ಪ್ರಕಾರದ ಬಗ್ಗೆ ಓದೋಣ ಅಂತ. ಅದ್ ಯಾವ್ದು ಮಕ್ಕಳೇ? ಅದ್ ಯಾವ್ದಂದ್ರೆ ದ ಮತ್ತು ರದ ಉಪಯೋಗ. ಭಿನ್ನ ರಾಶಿಯಲ್ಲಿ ದ ಅಥವಾ ರ ನಿರ್ವಾಹಕದಂತೆ ಅಂತ ನಾವು ಓದ್ತೀವಿ. ಭಿನ್ನ ರಾಶಿಯಲ್ಲಿ ದ ಅಥವಾ ರ ಅನ್ನ ಯಾವ ತರ ಉಪಯೋಗ ಮಾಡ್ತೀವಿ ಅದನ್ನ ನಾವಿಲ್ಲಿ ಕಲಿಯೋಣ. ಸರಿನಾ? ಈಗ ನಿಮ್ಮಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರ್ತಾವ ಮಕ್ಳೇ. ಹೌದಾ? ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಓದಿರ್ತೀರ. ಹೌದಾ? 3-4 ಸೆಂಟೆನ್ಸಸ್ ಕೊಟ್ಟು ಅದರಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹೌದಾ ಇಲ್ಲೋ? ಸೊ ಅದ್ರದ್ದು ಉಪಯೋಗ ನಾವ್ ಏನ್ ಮಾಡ್ತೀವಿ? ಗ ಮತ್ತು ರಿಂದ ನಾವ್ ಅದ್ರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಆ ಪ್ರಶ್ನೆಯನ್ನ ನಾವ್ ಸಾಲ್ವ್ ಮಾಡ್ಬೇಕು, ಅದನ್ನ ಉತ್ತರಿಸ್ಬೇಕಂದ್ರೆ ಎದ್ರದ್ದು ಉಪಯೋಗ ತಗೋತೀವಿ? ನಾವು ದ ಅಥವಾ ರದ್ದು ಉಪಯೋಗ ತಗೋತೀವಿ. ಈಗ ಅದು ಏನು? ಈಗ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನ ಬರಿತೀನಿ ಅಂತ ನೀವು ನೋಡ್ರಿ. ಒಂದು ತರಗತಿಯ 40 ವಿದ್ಯಾರ್ಥಿಗಳಲ್ಲಿ ಒಂದು
ತರಗತಿಯ 40 ವಿದ್ಯಾರ್ಥಿಗಳಲ್ಲಿ 1/5 ರಷ್ಟು ವಿದ್ಯಾರ್ಥಿಗಳು ಇಂಗ್ಲಿಷ್ ಅಭ್ಯಾಸ ಮಾಡಲು ಇಷ್ಟಪಡುತ್ತಾರೆ. ಇಂಗ್ಲಿಷ್ ಅಭ್ಯಾಸ ಮಾಡಲು ಇಷ್ಟಪಡುತ್ತಾರೆ. ಒಟ್ಟು ಇಂಗ್ಲಿಷ್ ಅಭ್ಯಾಸ ಮಾಡುವ ಮಕ್ಕಳ ಸಂಖ್ಯೆ ಎಷ್ಟು? ಹೌದಾ? ಇದು ಒಂದು ಪ್ರಶ್ನೆ ಬರ್ದೇನ. ಈ ಪ್ರಶ್ನೆಯಲ್ಲಿ ನೀವ್ ಏನ್ ನೋಡ್ಬೋದು ಮಕ್ಳೇ? ಈಗ ನೋಡ್ರಿ ಇಲ್ಲಿ ಒಂದು ತರಗತಿಯ ಅಂದ್ರೆ ಒಂದು ತರಗತಿ ಇದೆ. ಹೌದಾ? ತಿಳ್ಕೊಳ್ರಿ, 7ನೇ ತರಗತಿಯ ಮಕ್ಕಳಂತೆ ತಿಳ್ಕೊಳ್ರಿ. ಆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 40 ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ. ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಆ 40 ವಿದ್ಯಾರ್ಥಿಗಳಲ್ಲಿ ಏನಾಗಿದೆ, 1/5 ರಷ್ಟು ವಿದ್ಯಾರ್ಥಿಗಳು ಇಂಗ್ಲಿಷ್ ಅಭ್ಯಾಸ ಮಾಡಲು ಇಷ್ಟಪಡುತ್ತಾರೆ. ಅಂದ್ರೆ 40 ವಿದ್ಯಾರ್ಥಿಗಳಲ್ಲಿ 1/5 ರಷ್ಟು. ಇಲ್ಲಿ ನೋಡಿದ್ರ ಉಪಯೋಗ ಆಯ್ತಾ? ನೋಡಿದ್ರ ಹೌದಾ? 1/5 ರಷ್ಟು ವಿದ್ಯಾರ್ಥಿಗಳು ಯಾವನ್ನ ಅಭ್ಯಾಸ ಮಾಡಲು ಇಷ್ಟಪಡುತ್ತಾರೆ? ಇಂಗ್ಲಿಷ್ ಅನ್ನು ಓದಲು ಇಷ್ಟಪಡುತ್ತಾರೆ. ಈಗ ನಮ್ಮ ಪ್ರಶ್ನೆ ಏನು? ಒಟ್ಟು ಇಂಗ್ಲಿಷ್ ಅಭ್ಯಾಸ ಮಾಡುವ ಮಕ್ಕಳ ಸಂಖ್ಯೆ ಎಷ್ಟು? ಈಗ ಇಂಗ್ಲಿಷ್ ಅಭ್ಯಾಸ ಮಾಡಲು ಇಚ್ಛಿಸುವ ಮಕ್ಕಳ ಸಂಖ್ಯೆ ಎಷ್ಟಿದೆ? 1/5 ರಷ್ಟು ಅಂತ ಕೊಟ್ಟಿದ್ದಾರೆ. ಅದು ಸಂಖ್ಯೆ ಆಯ್ತಾ? ನೀವು ಇದ್ರ ಉತ್ತರ 1/5 ಅಂತ ನೀವು ಬರಿಬಹುದಾ? ಬರೀಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಒಂದು ಎಕ್ಸಾಕ್ಟ್ ನಂಬರ್ ನಮ್ಗೆ ಹೇಳೋದಿಲ್ಲ. ಹೌದಾ? 20 ಜನ ಮಕ್ಕಳು, 30 ಜನ ಮಕ್ಕಳು ಹೇಳೋದಿಲ್ಲ. ಈಗ ನಿಮ್ ತರಗತಿಯಲ್ಲಿ ನಿಮ್ಮ ಟೀಚರ್ ಬಂದು 1/5 ಅಷ್ಟು ಮಕ್ಕಳು ಇಂಗ್ಲಿಷ್ ಓದಲು ಇಚ್ಛಿಸುತ್ತಾರೆ, ಬೇರೆದವರು ನೀವು ಮತ್ತೊಂದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತಾ 1/5 ಅಂದ್ರೆ ಎಷ್ಟು ಜನ ಮಕ್ಳು ಅದನ್ನ ಇಂಗ್ಲಿಷಕ್ಕೆ ಹೋಗಿದಾರ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಹೌದು ಇಲ್ವೋ? ಹಾಗಾಗಿ ಇದೇನು ಇದೆಯಲ್ಲ, ಅಲ್ಲಿ ನಾವು ನ ಏನಂತೆ ಉಪಯೋಗಿಸ್ತೀವಿ. ಇದೇನು ಸಂಖ್ಯೆ ಎಷ್ಟು ಅಂತ ಕ್ವೆಶನ್ ಇದೆಯಲ್ಲ, ಇದನ್ನ ಗುರುತಿಸಲು ಈ ಉಪಯೋಗ ತಗೋತೀವಿ. ಉಪಯೋಗ ಹೇಗೆ ತಗೋತೀವಿ? ಇಂಥ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಅಂತ ಬಂದಿದ್ರೆ ಭಿನ್ನ ರಾಶಿಯ ಜೊತೆಗೆ ಈ ಅರ್ಥ ಏನು ಮಕ್ಕಳೇ? ಗುಣಾಕಾರ ಅಂತ ಅರ್ಥ. ಉತ್ತರ ಗುಣಾಕಾರ ಅಂತ ಅರ್ಥ. ಈಗ ಗುಣಾಕಾರ ಇದ್ರೆ ನೀವು ಗುರ್ತಿಡಿಬಹುದಾ 40 ಎಷ್ಟು ಮಕ್ಕಳು ಇಂಗ್ಲಿಷ್ ಅನ್ನ ಗುರ್ತಿಸಿದ್ದಾರೆ ಅಂತ? ಬಹಳ ಚೆನ್ನಾಗಿ, ಬಹಳ ಈಸಿಲಿ ನಾವು ಗುರ್ತಿಡಿಬಹುದು. ಹೌದಾ? ಯಾವ ರೀತಿ ನೋಡಿ ಮಕ್ಕಳಲ್ಲಿ ನಾನ್ ಮಾಡಿ ತೋರಿಸ್ತೀನಿ. ಒಟ್ಟು ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳದ್ದು? 40. ಅದರಲ್ಲಿ ಇಂಗ್ಲಿಷ್ ಓದಲು ಇಚ್ಛೆ ಪಡಿಸುತ್ತಿರುವ ಮಕ್ಕಳು ಎಷ್ಟು? 1/5. ಈಗ ಉಪಯೋಗ ತಗೊಂಡ್ರೆ ಅರ್ಥ ಏನು? ಗುಣಾಕಾರ ಅಂತ ಹೇಳಿದೀನಿ. ಅದನ್ನ ಇಲ್ಲಿ ನಡು ಹಾಕ್ಬಿಡ್ತೀನಿ. ಈಗ ನೀವು ಗುರ್ತಿಡಿಬಹುದ ಸಂಖ್ಯೆ ಬಹಳ ಈಸಿಲಿ. 5 1 5, 5 8 40. ಹೌದೇನು? 5 8 40, 8 1 8. ಅಂದ್ರೆ ಇಂಗ್ಲಿಷ್ ಓದಲು ಇಚ್ಛಿಸುವ ಮಕ್ಕಳ ಸಂಖ್ಯೆ ಎಷ್ಟು ಮಕ್ಕಳೇ? 8 ಇದೆ ಅಂತ ಅರ್ಥ. ಎಷ್ಟಿದೆ? 8 ಇದೆ ಅಂತ ಅರ್ಥ. ಹೌದಾ? ಹೀಗಾಗಿ ನಾವು ಇದರಲ್ಲಿ ಜಗದಲ್ಲಿ ಬಂದಿದ್ರು ಕೂಡ ನಾವೇನ್ ಮಾಡ್ತೀವಿ? ಅದ್ರ ಅರ್ಥ ಗುಣಾಕಾರ ಅಂತಾನೆ ತಿಳ್ಕೊತೀವಿ. ಹಾಗಾಗಿ ಭಿನ್ನ ರಾಶಿಯಲ್ಲಿ ಅಥವಾ ಇದ್ರೆ ಅದರ ಅರ್ಥ ಏನು ಮಕ್ಕಳೇ? ಅದರ ಅರ್ಥ ನಾವು ಗುಣಾಕಾರ ಮಾಡ್ಬೇಕು ಅಂತ ಅರ್ಥ. ಸರಿನಾ? ಓಕೆ. ಈಗ ನಾವೇನ್ ಮಾಡೋಣ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಂತೆ. ನಾವ್ ಇವತ್ತಿನ ಒಂದು MCQ ಸೆಷನ್ ಅನ್ನ ನೋಡ್ಕೊಳ್ಳೋಣ ಅಂತ. ಸರಿನಾ? ಓಕೆ. 1 ನಿಮಿಷ. ನಾನು ನನ್ನ ಸ್ಕ್ರೀನ್ ಅನ್ನ ಈಗ ತಕ್ಷಣವೇ ಶೇರ್ ಮಾಡ್ತೀನಂತೆ. ನಂತರ ಎಲ್ರು ಅದಕ್ಕೆ ಗಮನ ಕೊಡೋಣ ಅಂತ.
ಎಸ್. ಸೊ ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣ್ತಿದೆ ಅಂತ ಅನ್ಕೋತೀನಿ. ಸೊ ಇದು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎದ್ರ ಮೇಲಿದೆ ಮಕ್ಳೇ? ಪೂರ್ಣಾಂಕಗಳ ಮೇಲಿದೆ, ಹೌದಾ? ಸೊ ಮೊದಲನೇ ಕ್ವಶನ್ ಏನ್ ಮಕ್ಳೇ? ಪೂರ್ಣಾಂಕಗಳ ಯಾವ ಗುಣವು ಎ ಮತ್ತು ಬಿ ಎಂಬ ಯಾವುದೇ ಎರಡು ಪೂರ್ಣಾಂಕಗಳಿಗೆ ಎ ಪ್ಲಸ್ ಬಿ ಒಂದು ಪೂರ್ಣಾಂಕ ಎಂದು ಹೇಳುತ್ತದೆ? ಆಪ್ಷನ್ ಎ ಸಂಕಲನದ ಆವೃತ್ತ ಗುಣ, ಆಪ್ಷನ್ ಬಿ ವ್ಯವಕಲನದ ಆವೃತ್ತ ಗುಣ, ಆಪ್ಷನ್ ಸಿ ಪರಿವರ್ತನ ಗುಣ. ಇದರಲ್ಲಿ ಕರೆಕ್ಟ್ ಉತ್ತರ ಯಾವುದು ಮಕ್ಕಳೇ? ಯಾವುದೇ ಒಂದು ಪೂರ್ಣಾಂಕಗಳ ತಗೊಳ್ಳಿ ಎ ಮತ್ತು ಬಿ, ಅದರಲ್ಲಿ ಎ ಪ್ಲಸ್ ಬಿ ಅಂತ ನಿಮಗೆ ಉತ್ತರ ಬಂದರೆ, ಎ ಪ್ಲಸ್ ಬಿ ಏನಿರುತ್ತೆ? ಪೂರ್ಣಾಂಕ ಇರುತ್ತೆ, ಹೌದಾ? ಅದು ಉತ್ತರದಲ್ಲಿ ಬಂದ್ರೆ ನೀವು ಏನನ್ನ ತಗೋತೀರಿ? ಯಾವುದೇ ಪೂರ್ಣಾಂಕ ಎ ಮತ್ತು ಬಿ ಅದನ್ನ ನೀವು ಕೂಡಿಸಿದಾಗ, ಅಂದ್ರೆ ಎ ಪ್ಲಸ್ ಬಿ ಮಾಡಿದಾಗ ಉತ್ತರದಲ್ಲಿ ನಿಮ್ಗೆ ಎ ಮತ್ತು ಬಿ ನೀವು ಕೂಡಿಸಿದಾಗ ಉತ್ತರದಲ್ಲಿ ಒಂದು ಪೂರ್ಣಾಂಕ ಬಂದ್ರೆ ನೀವ್ ಏನಂತ ಹೇಳ್ತೀರಿ? ಸಂಕಲನದ ಆವೃತ್ತ ಗುಣ, ವ್ಯವಕಲನದ ಆವೃತ್ತ ಗುಣ, ಪರಿವರ್ತನ ಗುಣ? ಇದ್ರದ್ದು ಕರೆಕ್ಟ್ ಉತ್ತರ ಏನು ಮಕ್ಳೇ? ಎಸ್, ಆಪ್ಷನ್ ಎ ಇದೆ ಅಂತ ಅರ್ಥ, ಹೌದಲ್ಲ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಸಂಕಲನದ ಆವೃತ್ತ ಗುಣ ಅಂತ ಹೇಳ್ತೀವಿ ನಾವು. ನಂತರ ಸೆಕೆಂಡ್ ಕ್ವೆಶನ್, ಪೂರ್ಣಾಂಕಗಳ ಯಾವ ಗುಣವು ಎ ಮತ್ತು ಬಿ ಎಂಬ ಯಾವುದೇ ಎರಡು ಪೂರ್ಣಾಂಕಗಳಿಗೆ ಎ ಮೈನಸ್ ಬಿ ಒಂದು ಪೂರ್ಣಾಂಕ ಎಂದು ಹೇಳುತ್ತೇವೆ? ಆಪ್ಷನ್ ಎ ಸಂಕಲನದ ಆವೃತ್ತ ಗುಣ, ಆಪ್ಷನ್ ಬಿ ವ್ಯವಕಲನದ ಆವೃತ್ತ ಗುಣ, ಆಪ್ಷನ್ ಸಿ ಪರಿವರ್ತನ ಗುಣ. ನೀವು ಎ ಮೈನಸ್ ಬಿ ಮಾಡಿದಾಗ ನಿಮ್ಗೆ ತಿರ್ಗಾ ಉತ್ತರದಲ್ಲಿ ಏನ್ ಬರುತ್ತೆ? ಪೂರ್ಣಾಂಕವೇ ಬರುತ್ತೆ. ಅದಕ್ಕೆ ನಾವ್ ಯಾವ ಗುಣ ಅಂತ ಹೇಳ್ತೀವಿ? ಎಸ್, ಅದ್ರ ಕರೆಕ್ಟ್ ಉತ್ತರ ಯಾವುದು? ಆಪ್ಷನ್ ಬಿ ವ್ಯವಕಲನದ ಆವೃತ್ತ ಗುಣ. ಬಹಳ ಚಂದ ಮಕ್ಕಳೇ. ಸಂಖ್ಯೆ ರೇಖೆಯು ಡ್ಯಾಶ್ ಅನ್ನು ಒಳಗೊಂಡಿದೆ: ನೈಸರ್ಗಿಕ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಪೂರ್ಣಾಂಕಗಳು. ಸಂಖ್ಯೆ ರೇಖೆ ಮೇಲೆ ಯಾವ ಸಂಖ್ಯೆಗಳಿರ್ತಾವ ಮಕ್ಕಳೇ? ಎಸ್, ಯಾವ್ದಿರ್ತಾವೆ? ಆಪ್ಷನ್ ಸಿ ಪೂರ್ಣಾಂಕಗಳು, ಹೌದಲ್ಲ? ಆಪ್ಷನ್ ಸಿ ಏನಿದೆ ಕರೆಕ್ಟ್ ಉತ್ತರ. ಎಸ್. ಕ್ವೆಶ್ಚನ್ ನಂಬರ್ 4, ಪೂರ್ಣಾಂಕಗಳ ಸಂದರ್ಭದಲ್ಲಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅನ್ನು ಯಾವ ಗುಣಲಕ್ಷಣದಿಂದ ನೀಡಲಾಗುತ್ತದೆ? ಆಪ್ಷನ್ ಎ ಸಂಕಲನದ ಆವೃತ್ತ ಗುಣ, ಆಪ್ಷನ್ ಬಿ ವ್ಯವಕಲನದ ಆವೃತ್ತ ಗುಣ, ಆಪ್ಷನ್ ಸಿ ಪರಿವರ್ತನ ಗುಣ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ನಾವು ಯಾವ ಒಂದು ಗುಣಕ್ಕೆ ಹೇಳ್ತೀವಿ ಮಕ್ಕಳೇ? ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಹೌದಲ್ಲ? ಪರಿವರ್ತನ ಗುಣ ಅಂತ ಹೇಳ್ತೀವಿ ನಾವು. ಫಿಫ್ತ್ ಕ್ವೆಶ್ಚನ್, 5 minus into the bracket minus 3 is equal to minus 3 minus 5. ಸರಿ ಅಥವಾ ತಪ್ಪು ಎಂದು ಹೇಳಿ. ಆಪ್ಷನ್ ಎ ಸರಿ, ಆಪ್ಷನ್ ಬಿ ತಪ್ಪು, ಆಪ್ಷನ್ ಸಿ ಯಾವ್ದು ಇಲ್ಲ. ಇದು ಸರಿನಾ ತಪ್ಪಾ ಮಕ್ಕಳೇ? ಇದು ಏನಿದೆ? ಇದು ತಪ್ಪಾಗಿದೆ, ಹೌದಲ್ಲ? ಇದು ತಪ್ಪಾಗಿದೆ, ಹೌದಾ? 5 ಮೈನಸ್ ಇಂಟು ದ ಬ್ರಾಕೆಟ್ ಮೈನಸ್ 3 ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಮೈನಸ್, ಹೊರಗಡೆನು ಮೈನಸ್ ಇದೆ, ಒಳಗಡೆನು ಮೈನಸ್ ಇದೆ, ಹೌದಲ್ಲ? ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 5 ಪ್ಲಸ್ 3 ಎಷ್ಟಾಯ್ತು? 8 ಆಯ್ತು. ಇಲ್ಲಿ ನೋಡಿ, ಮೈನಸ್ 3 ಮೈನಸ್ 5 ಅಂದ್ರೆ ಎರಡು ಕಡೆ ಮೈನಸ್ ಇರುವುದ್ರಿಂದ ನೀವು ಏನ್ ಮಾಡ್ಬೇಕು? ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಬೇಕು, ಹೌದಾ? ಅಂದ್ರೆ 5 ಪ್ಲಸ್ 3 ಎಷ್ಟಾಯ್ತು? 8 ಆಯ್ತು. ಆದ್ರೆ ನೀವು ಚಿಹ್ನೆ ಯಾವ್ದು ಹಾಕ್ತಿರಿ ಇಲ್ಲಿ? ಇಲ್ಲಿ ಚಿಹ್ನೆ ನೀವು ದೊಡ್ಡ ಇಂಟಿಜರ್ ಯಾವ್ದಿದೆ? 5 ಇದೆ, ಅದ್ರ ಚಿಹ್ನೆ ಏನಿದೆ? ಮೈನಸ್ ಇದೆ, ಹಾಗಾಗಿ ಮೈನಸ್ 8 ಬರುತ್ತೆ ನಿಮ್ಗೆ. ಈ ಕಡೆ 8 ಬಂತು, ಈ ಕಡೆ ಮೈನಸ್ 8 ಬಂತು. ಎರಡು ಸಮಾನ ಇಲ್ಲ, ಹೌದಲ್ಲ? ಇಲ್ಲ, ಒಂದು ಧನ ಪೂರ್ಣಾಂಕ ಇದೆ, ಇನ್ನೊಂದು ಋಣ ಪೂರ್ಣಾಂಕ ಇದೆ, ಹಾಗಾಗಿ ಇದು ಆಗಿದೆ. ಆಪ್ಷನ್, ಈಗ 6th ಕ್ವೆಶ್ಚನ್ ನೋಡೋಣ ಅಂತ. ಪೂರ್ಣಾಂಕಗಳ ಸಂಕಲನಕ್ಕೆ ಸಹವರ್ತಿನಿಯ ಗುಣ ಡ್ಯಾಶ್ ಎಂದು ಹೇಳಲಾಗಿದೆ. ಪೂರ್ಣಾಂಕಗಳ ಸಂಕಲನಕ್ಕೆ ಸಹವರ್ತಿನಿಯ ಗುಣ ಯಾವುದು? ಇಲ್ಲಿ ಕೊಟ್ಟಿರುವಂತಹ 3 ಆಪ್ಷನ್ಗಳಲ್ಲಿ ಯಾವುದು? ಆಪ್ಷನ್ ಎ ಪ್ಲಸ್ ಇಂಟು ದ ಬ್ರಾಕೆಟ್ ಮೈನಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಮೈನಸ್ ಸಿ. ನಂತರ ಎ ಪ್ಲಸ್ ಇಂಟು ದ ಬ್ರಾಕೆಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಆಪ್ಷನ್ ಸಿ ಯಾವ್ದು ಇಲ್ಲ. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹೌದಾ? ಎಸ್.
ಕ್ವೆಶ್ಚನ್ ನಂಬರ್ 7. ಪೂರ್ಣ ಸಂಖ್ಯೆಗಳಿಗೆ ಸಂಕಲನದ ಅನನ್ಯತಾಂಶ ಯಾವುದು? 1, -0, 0. ಸಂಕಲನದ ಅನನ್ಯತಾಂಶ ಯಾವುದು ಮಕ್ಕಳೇ? ಪೂರ್ಣ ಸಂಖ್ಯೆಗಳಿಗೆ ಅನನ್ಯತಾಂಶ ಅಂದ್ರೆ ಏನು ಹೇಳಿದೀನಿ ನಾನು, ಹೌದಲ್ಲ? ಇದ್ರ ಬಗ್ಗೆ ನಾವು ಚರ್ಚೆ ಕೂಡ ಮಾಡಿದ್ವಿ. ಸೊ ಉತ್ತರ ಯಾವುದು? ಎಸ್, ಉತ್ತರ 0. ಹೌದಲ್ಲ? ನೀವು ಪೂರ್ಣ ಸಂಖ್ಯೆಗಳಿಗೆ 0 ಕೂಡ್ಸಿದ್ರೆ ನಿಮ್ಗೆ ಮತ್ತೆ ಏನ್ ಬರುತ್ತೆ? ಅದೇ ಪೂರ್ಣ ಸಂಖ್ಯೆ ಉತ್ತರದಲ್ಲಿ ಬರುತ್ತೆ. ಹಾಗಾಗಿ ಅದು ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ ನಾವು. ನಾವು ಒಂದು ಧನಾತ್ಮಕ ಪೂರ್ಣಾಂಕವನ್ನು ಒಂದು ಋಣಾತ್ಮಕ ಪೂರ್ಣಾಂಕದಿಂದ ಗುಣಿಸಿದಾಗ ನಮಗೆ ಡ್ಯಾಶ್ ಸಿಗುತ್ತದೆ. ಧನಾತ್ಮಕ ಪೂರ್ಣಾಂಕ ಇಂಟು ಋಣಾತ್ಮಕ ಪೂರ್ಣಾಂಕ ಮಾಡಿದ್ರೆ ಡ್ಯಾಶ್ ಪೂರ್ಣಾಂಕ ಬರುತ್ತದೆ. ಆಪ್ಷನ್ ಎ ಧನಾತ್ಮಕ ಪೂರ್ಣಾಂಕ, ಆಪ್ಷನ್ ಬಿ ಋಣಾತ್ಮಕ ಪೂರ್ಣಾಂಕ, ಆಪ್ಷನ್ ಸಿ ಯಾವ್ದು ಇಲ್ಲ. ಎಸ್, ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ. ಹೌದಲ್ಲ? ಮೈನಸ್ ಜೊತೆ ಪ್ಲಸ್ ನೀವು ಕೂಡಿಸಿದ್ರೆ ನಿಮ್ಗೆ ತಿರ್ಗಾ ಮೈನಸ್ ಎ ಬರೋದು. ಹೌದಲ್ಲ? 9ನೇದು -10 ಇಂಟು -12 ಎಷ್ಟು ಬರುತ್ತೆ ಆನ್ಸರ್? 10 12 ಎಷ್ಟು? ಎರಡು ಕಡೆ ಮೈನಸ್ ಮೈನಸ್ ಇದೆ. ಎಸ್, 10 12 120. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಎ. 10ನೇ ಪ್ರಶ್ನೆ. 3 ಇಂಟು -4 ಈಸ್ ಈಕ್ವಲ್ ಟು -4 ಇಂಟು 3 ಸರಿ ಅಥವಾ ತಪ್ಪು ಎಂದು ಹೇಳಿ. ಸರಿ ತಪ್ಪು ನಿರ್ಧರಿಸಲಾಗುವುದಿಲ್ಲ. ಕೊಟ್ಟಂತ ಸ್ಟೇಟ್ಮೆಂಟ್ ಸರಿ ಇದೆಯಾ ತಪ್ಪಿದೆಯಾ? 3 ಇಂಟು -4 ನೀವು ಮಾಡಿದಾಗ ನಿಮ್ಗೆ ತಿರ್ಗಾ ನೀವು ಏನು -4 ಇಂಟು 3 ಮಾಡ್ತಿರಲ್ಲ, ಎರಡು ಕಡೆ ಉತ್ತರ ಒಂದೇ ಬರುತ್ತಾ? 3 ಇಂಟು -4 ಮಾಡಿದ್ರು ಸೇಮ್ ಉತ್ತರ, -4 ಇಂಟು 3 ಮಾಡಿದ್ರೆ ಸೇಮ್ ಉತ್ತರ ಬರುತ್ತಾ? ಸರಿನಾ ತಪ್ಪಾ? 3 ಇಂಟು 4 ಎಷ್ಟು? 3 4 12. ಈ ಕಡೆ ಪ್ಲಸ್ ಇದೆ, ಈ ಕಡೆ ಮೈನಸ್ ಇದೆ. ಒಂದು ಧನಾತ್ಮಕ ಇದೆ, ಇದು ಋಣಾತ್ಮಕ ಇದೆ. ಹಾಗೆ ನಮ್ಗಾಗಿ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ -12 ಬಂತು. ಈಗ 4 3 12. ಇದು ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ತಿರ್ಗಾ ನಮ್ಗೆ -12 ಬಂತು. ಹಾಗಾಗಿ ಎರಡೂ ಕಡೆಯಲ್ಲಿ ಉತ್ತರ ಸರಿ ಇದೆ ಅಂತ ಬರುತ್ತೆ. ಹೌದಾ? ಓಕೆ. ಸೊ ಮಕ್ಕಳೇ, ಇವತ್ತಿನ ಒಂದು ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಭಿನ್ನ ರಾಶಿಗಳ ಮತ್ತು ದಶಮಾಂಶಗಳ ಬಗ್ಗೆ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ನಾವು ಚರ್ಚೆ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.